ಯಪ್ಪ ನಕನ್ಲೇ ನಮ್ಮ ಬೆಂಗಳೂರು ಜಿಮ್ ಡೈರೀಸ್ ಡೇ 5ಗೆ ಸ್ವಾಗತ ಅಲ್ಲ ನಿಮಗೆಲ್ಲ ಸುಸ್ವಾಗತ. ನಾವು ಇವತ್ತು ಹೋಗ್ತಾ ಇದ್ದೀವಿ ಎಲ್ಲಕ್ಕಿಂತ ಓಲ್ಡೆಸ್ಟ್ ಜಿಮ್ಮು ಬೆಂಗಳೂರಲ್ಲಿರೋದು. ಹೆಸರು ನನಗೂ ಗೊತ್ತಿಲ್ಲ, ಹೋಗಿ ಎಕ್ಸ್ಪ್ಲೋರ್ ಮಾಡಿದ್ರೆ ಎಲ್ಲ ಗೊತ್ತಾಗತ್ತೆ. ಸೊ ಎಲ್ಲರೂ ನನ್ನ ಜೊತೆ ಬನ್ನಿ, ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಜಿಮ್ ಕಲ್ಚರ್. ಹಾಂ Psych. Gold is always gold. ನಾವಿವತ್ತಿದ್ದೀವಿ ಬೆಂಗಳೂರಿನ ಎಲ್ಲಕ್ಕಿಂತ ಓಲ್ಡೆಸ್ಟ್ ಜಿಮ್ ಅಂತಾನೆ ಹೇಳ್ಬೋದು. 15 ವರ್ಷ ಆಯ್ತು. ಜಿಮ್ ಹೆಸರು ಸಿ ರಾಕ್ ಜಿಮ್. ಇದಿರೋದು ನಂದಿನಿ ಲೆವೆಂಟ್ ಮಾರುತಿ ನಗರ್ ಸರ್ಕಲ್ ಹತ್ರ. ಅಕ್ಕಪಕ್ಕ ಏರಿಯಾಗೆಲ್ಲ ಗೊತ್ತಿರುತ್ತೆ ಈ ಜಿಮ್ ಯಾವುದು ಅಂತ. ಜಿಮ್ ಓನರ್ ಇದ್ದಾರೆ, ಜಿಮ್ ಓನರ್ ಬಗ್ಗೆ ಮಾತಾಡೋಣ. ಸರ್, ಇಷ್ಟು ಓಲ್ಡ್ ಜಿಮ್ ನೀವು ಇಡಕ್ಕೆ ಏನ್ ಕಾರಣ? ಸರ್ ಒಂದು ಏಮ್ ಅದರಿಂದಾನೇ ನಾನು ಬಂದಿದ್ದೀನಿ. ಸೊ ಹಂಗಾಗಿ ಸ್ವಂತ ಇಟ್ಟು ಬೆಳವಣಿಗೆ ಇರಬೇಕು ಇದರಲ್ಲೇ ಅನ್ನೋದು ಒಂದು ಹ್ಯಾಬಿಟ್. ನಿಮ್ಗೇನ್ ಇಂಟ್ರೆಸ್ಟ್ ಬಂತು ಜಿಮ್ ಮಾಡಕ್ಕೆ ನಿಮ್ಮ ಲೈಫಲ್ಲಿ? ಅದೇ ಏನ್ ಇಂಟ್ರೆಸ್ಟ್? ನಾರ್ಮಲ್ ಆಗಿ ನಿಮ್ಗೇನ್ ಮೋಟಿವೇಶನ್ ಮಾಡ್ತು? ನನ್ನ ಬ್ರದರ್ ಅದರಲ್ಲೇ ಇದ್ರು. ಸೊ ಹಂಗಾಗಿ ನಾನು ಆ ಫೀಲ್ಡ್ ಅಲ್ಲೇ ಪಳಗಿರೋದ್ರಿಂದ ನನಗೂ ಬಾಡಿ ಬಿಟ್ ಮಾಡಬೇಕು, ಹುಡುಗರನ್ನ ಟ್ರೈನ್ ಮಾಡಬೇಕು, ಈ ತರ ಒಂದು ಇಂಟೆಂಟ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿವರೆಗೂ ಫಸ್ಟ್ 15 ವರ್ಷದಿಂದನು ಈ ಜಿಮ್ ಇಂದ ಎಷ್ಟೆಷ್ಟು ಜನ ರೆಡಿ ಆಗಿ ಹೋಗಿದ್ದಾರೆ? ಮೀನ್ಸ್ ಫುಲ್ ಪ್ರೊಫೆಷನ್ ಆಗಿ. ನಾರ್ಮಲ್ ಆಗಿ ಅಂದ್ರೆ ಒಂದು 15 ಮೆಂಬರ್ಸ್ ಹಂಗೆ ವರ್ಷಕ್ಕೆ ಒಬ್ರು ಇಬ್ರು ಅಂತ ಕೇಳಿಸ್ಕೊಳ್ಳಿ. 15 ಜನ ಪ್ರೊಫೆಷನಲ್ ಬಾಡಿ ಬಿಲ್ಡರ್ಸ್ ಇಲ್ಲಿ ಬಂದು ಟ್ರೈನ್ ಮಾಡಿದ್ದಾರೆ. ಎಲ್ಲ ಕಾಂಪಿಟೇಷನ್ಸ್ ಎಲ್ಲ ನಾರ್ಮಲ್. ಅದು ಬಿಟ್ರೆ ಮಾಮೂಲಿ ವರ್ಕೌಟ್ಸ್ ಏನಿದೆ ಅದೆಲ್ಲ ಟ್ರೈನ್ ಮಾಡೋದು. ಈಗ ಮೆಂಬರ್ಸ್ ಕಮ್ಮಿ ಆಗ್ತಿದ್ದಾರೆ, ಎಲ್ಲ ಕಡೆ ಜಿಮ್ ಆಗಿರೋದ್ರಿಂದ ನಮ್ಮ ಕಡೆ ಮೆಂಬರ್ಸ್ ಕಮ್ಮಿ ಆಗ್ತಿದ್ದಾರೆ. ಎಲ್ಲ ಹೈಫೈ ಆಗಿರುತ್ತೆ, ಸ್ವಲ್ಪ ನಮ್ ಲೋಕಲ್ ಇರೋದ್ರಿಂದ ಮೆಂಬರ್ಸ್ ಕಮ್ಮಿ ಆಗ್ತಾರೆ. ಸರ್ ನನಗಂತೂ ಏನು ಅನ್ಸಲ್ಲ ಸರ್ ಲೋಕಲ್ ಜಿಮ್ ಅಂತ. ಓದೋನ್ ಹುಡ್ಗ ಎಲ್ಲಾರು ಓದ್ತಾನೆ ಅಂದ್ರೆ ಮಾಡೋನ್ ಹುಡ್ಗ ಯಾವ ಜಿಮ್ ಎಲ್ಲಾರು ಮಾಡ್ತಾನೆ. ಓಕೆನಾ? ನಿಮ್ ಫೀಸ್ ಸ್ಟ್ರಕ್ಚರ್ ಎಲ್ಲ ಏನು ಸರ್? ಸರ್ ಮಂತ್ಲಿ ಬಂದು 500, ಅಡ್ಮಿಷನ್ 800 ಇದೆ. 3 ಮಂತ್ಸ್ ಪ್ಯಾಕೇಜ್, 6 ಮಂತ್ ಪ್ಯಾಕೇಜ್ ಆ ತರ ಇದೆ. ನಾರ್ಮಲ್ ಅಂದ್ರೆ ಎಲ್ಲ ಕಡೆಯಿಂದ ಕಮ್ಮಿನೇ ನಮ್ಮದ್ರಲ್ಲಿ. ನೀವೇನ್ ಕಾರ್ಡಿಯೋ ಎಲ್ಲ ಏನಿಲ್ಲ, ನಾರ್ಮಲ್ ಆಗಿ. ಮತ್ತೆ ವುಮೆನ್ಸ್ಗೆ ನಾಟ್ ಅಲೋಡ್ ನನ್ನ ಜಿಮ್ ಅಲ್ಲಿ. ಗಾಯ್ಸ್, ಈ ಜಿಮ್ ಅಲ್ಲಿ ಸೀರಾಗ್ ಜಿಮ್ ಅಲ್ಲಿ ಲೇಡೀಸ್ ಆರ್ ನಾಟ್ ಅಲೌಡೆಡ್. ಸೀರಿಯಸ್ಲಿ ಸರ್, ಯಾಕೆ ಅಲೌಡೆಡ್ ಇಲ್ಲ? ಅದು ನನ್ನ ಅವಾಗ ಅನುಭವದಲ್ಲಿ ಇವತ್ತವರೆಗೂ ನಾನು ಅದು ನಾಟ್ ಅಲೌಡ್. ನಿಮ್ಗೇನ್ ಅನುಭವ ಆಗಿದೆ? ಸಾರಿ, ಪರ್ಸನಲ್ ಆಗಿ ಹೇಳಕ್ಕಲ್ಲ. ಸರ್ ಏನಾಗಲ್ಲ, ನೀವೇನ್ ಹುಡುಗರಲ್ಲಿ ಇಲ್ಲಿ ಲೋಕಲ್ ಜಿಮ್ ಬರೋದೇ ಹುಡುಗರು ಒಂಥರ ಆತರ. ಬಟ್ ಒಬ್ಬೊಬ್ರಿಗೆ ಒಂದೊಂದರ ಎಂಟಿಟೇಸ್ ಇರುತ್ತೆ. ಅವ್ರಿದ್ರೆ ಮಾಡಲ್ಲ, ಇವ್ರಿದ್ರೆ ಹಿಂಗ್ ಮಾಡಲ್ಲ, ಆ ತರ ಎಲ್ಲ ಒಂದು ಇನ್ಸಿಡೆಂಟ್ ಇರುತ್ತೆ. ಸೊ ಹಂಗಾಗಿ ನಾನು ಅದ್ರಲ್ಲೇ ಇದ್ಬಿಟ್ಟಿದ್ದೀನಿ. ಹುಡುಗರು ಇದಾರಪ್ಪ ಹಂಗೆ ಅಂತ ಬೇರೆ ಜಿಮ್ ಹೋಗ್ತಾರೆ. ಕೆಲವ್ರು ಜಿಮ್ ಅಲ್ಲಿ ಹುಡುಗಿರು ಇದಾರೆ ಅಂತ ಹೋಗ್ತಾರೆ, ನಮ್ ಜಿಮ್ ಅಲ್ಲಿ ಹುಡುಗಿರು ಇಲ್ಲ ಅಂದ್ರೇನೆ ಬರ್ತಾರೆ. ಆ ತರ ನಮ್ ಜಿಮ್. ಗಾಯ್ಸ್, ನಾನೊಂದ್ ಹೇಳ್ತಾ ಇಲ್ಲ, ಬೆಂಗಳೂರಲ್ಲಿ ಯಾವ್ದೇ ಜಿಮ್ ಅಲ್ಲಿ ಲೇಡೀಸ್ ಅಲೌಡ್ ಅಂತ ಇಲ್ಲ. ಬಟ್ ಈ ಜಿಮ್ ಅಲ್ಲಿ ಪಕ್ಕ ಲೇಡೀಸ್ ಅಲೌಡೇ ಇಲ್ಲ. ಖಂಡಿತ. ಸರ್, ಎಷ್ಟು ವರ್ಷ ಆಯ್ತು ಈ ತರ ನೀವು ಲೇಡೀಸ್ ಅಲೌಡ್ ಇಲ್ಲ? ನನ್ ಟ್ರೈನಿಂಗ್ ಇದ್ದಾಗಿಂದ ಅಷ್ಟೇ. ನಾನ್ ಟ್ರೈನ್ ಮಾಡಿದಾಗ ಇದ್ರು ಅಣ್ಣನ್ ಜಿಮ್ ಅಲ್ಲಿ. ಬಟ್ ಆದ್ರೂ ನಾನ್ ಸ್ವಂತ ಮಾಡಿದ್ಮೇಲೆ ಇದುವರೆಗೂ ಒಂದು ಲೇಡೀಸ್ ನ ಒಳಗೆ ಫಸ್ಟ್ ಇಂದಾನು ಸರ್. ಅಥವಾ ಯಾರಾದ್ರೂ ಬರ್ತಾರ ಅಡ್ಮಿಷನ್ ಕೇಳ್ತಾರೆ, ನೋಡ್ತಾರೆ ಥ್ರೆಡ್ಮಿಲ್ ಇದೆಯಾ, ಇದಿದೆಯಾ ಅಂತ ನೋಡ್ತಾರೆ. ಕಾರ್ಡಿಯೋ ಇಲ್ಲ, ನಾರ್ಮಲ್ ಹೊಂಟೋಗ್ತಾರೆ, ಬೇಜಾರಾಗಿ ಹೋಗ್ಬಿಡ್ತಾರ. ಅಥವಾ ಯಾವ್ದಾರು ಲೇಡೀಸ್ ಸರ್ ನಾನು ಬಂದ್ ಮಾಡ್ಲೇಬೇಕು ನಿಮ್ ಜಿಮ್ ಅಲ್ಲಿ ಕೇಳಿದಾರೆ. ನಾನ್ ಲೇಡೀಸ್ ಇಲ್ವಲ್ಲ ಅಂತಾನು ಹೋಗ್ತಾರೆ. ಮತ್ತೆ ಕಾರ್ಡಿಯೋ ಕೇಳ್ತಾರೆ, ದಪ್ಪ ಇರೋರು ಬರ್ತಾರೆ, ಹುಡುಗರು ಹುಡುಗಿಯರೆಲ್ಲ. ಬಟ್ ನಮ್ ಜಿಮ್ ಅಲ್ಲಿ ಅದೆಲ್ಲ ಇಲ್ಲ ಅಂದಾಗ ನಾಟ್ ಅಲೌಡ್ ಅಷ್ಟೇ. ಅಂದ್ರೆ ನಮ್ಗೆ ಅದು ಬೇಡ ಅಂತ ನಾನ್ ಸಜೆಷನ್. ಹುಡುಗಿರೇ ಬೇಡ, ನಾರ್ಮಲ್ ಆಗಿ ಹುಡುಗರು. ಸೀರಾಗ್ ಜಿಮ್ ಅಲ್ಲಿ ಹುಡುಗಿರೇ ಬೇಡವಂತೆ. ಈ ಜಿಮ್ ಇಲ್ಲಿರೋ ಹುಡುಗರು ಅಷ್ಟೇನೆ. ಅವ್ರಿಗೆ ಇಷ್ಟ ಅಂದ್ರೆ ಹುಡುಗಿರಿದ್ರೆ ಒಂಥರ, ಹುಡುಗಿರ್ ಇಲ್ದ ಅಂದ್ರೆ ಚೆನ್ನಾಗ್ ಮಾಡ್ತಾರೆ ಹುಡುಗರು. ಆತರ ಸ್ಪೇಸ್ ಕಮ್ಮಿ ಆತರ ಈ ತರ ಅಲ್ಲ, ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಬಟ್ ಹುಡುಗರು ಲೈಕ್ ಮಾಡಲ್ಲ ಯಾರು ಜಾಸ್ತಿ.
ಸರ್ ನಿಮ್ಗೆ ಬರೋರೆಲ್ಲ ಅದೇ ಜಾಸ್ತಿ ಸರ್. ನಿಮ್ಗೇನ್ ಅನ್ಸ್ತಾ ಇದೆ ಇದೇ ಜಿಮ್ ನ ನೀವ್ ಇದೇ ಕಲ್ಚರ್ ನ ಫಾಲೋ ಮಾಡಕ್ಕೆ ಮೀನ್ಸ್ ಎಲ್ಲ ಇದೇ ವೇಟ್ಸ್ ಏನು ಚೇಂಜ್ ಮಾಡಕ್ಕೆ ಟ್ರೈ ಅಥವಾ ಮಾಡ್ತಾ ಇದ್ದೀನಿ, ಹಾ. ಬಟ್ ಇನ್ಕಮ್ ಸ್ವಲ್ಪ ಹೆಚ್ಚಿದೆ ಅಷ್ಟೇ. ಅದ್ ಬಿಟ್ರೆ ಚೇಂಜ್ ಮಾಡಕ್ ತುಂಬಾ ಆಸೆ ಇದೆ, ಹಾ. ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ. ನಿಮ್ಗೇನ್ ಅನ್ಸುತ್ತೆ ನೀವ್ ಎಷ್ಟು ಓಲ್ಡ್ ಆಗಿರ್ತೀರಾ ಅಷ್ಟೇ ಜನ ಬರ್ತಾರೆ ಬರ್ತಾರೆ ಸರ್. ನನ್ಗೆ ಇವತ್ತು ಬರ್ತಾರಲ್ಲ? 50 ಮೆಂಬರ್ಸ್ ಕಂಪಲ್ಸರಿ ಬರ್ತಾರೆ ಬರ್ತಾರೆ. ಹೋಗ್ತಾ ಇದ್ದಾರೆ ಅಷ್ಟೇ, ನಾರ್ಮಲ್. ಬೇರೆ ಅವಾಗೆಲ್ಲ ಇತ್ತು ಜಾಸ್ತಿ, ಇವಾಗ ಸ್ವಲ್ಪ ಕಮ್ಮಿ. ಕ್ರೇಜಿ ಸರ್, ತುಂಬಾ ಥ್ಯಾಂಕ್ ಯು. 3 ಜಿಮ್ ಇದೆ. ಹ್ಯಾಮರ್ ಫಿಟ್ನೆಸ್ ಅಲ್ಲೇ ನಾನು ಫಸ್ಟ್ ಇದ್ದಿದ್ದು. ಆಮೇಲೆ ಫಿಟ್ನೆಸ್ ನಿಮ್ದೇನಾ? ಕ್ವಿಸ್ ಜಿಮ್ ಅಂತ, ಇಲ್ಲ ಕ್ವಿಸ್ ಜಿಮ್ ಅಂತ ಇತ್ತು, ಅಲ್ಲೇ ಅಣ್ಣ ಟ್ರೈನ್ ಮಾಡ್ತಾ ಇದ್ರು. ಹಾ. ಅಲ್ಲಿ ನಾನಿದ್ದೆ. ಅದಾದ್ಮೇಲೆ ಸ್ವಂತ ಮಾಡಿದ್ವಿ, ಹಾ. ಮಜಲ್ ವರ್ಡ್ ಅಂತ, ಹಾ. ಮಜಲ್ ಕಿಂಗ್ಡಮ್ ಅಂತ. ಈಗ ಮಜಲ್ ವರ್ಡ್ ಆಗಿರೋದು, ಅದು ನಾವು ಮಾರ್ಬಿಟ್ವಿ. ಅದಾದ್ಗೆ ಅವ್ನು ನಮ್ಮ ಇಲ್ಲಿದ್ದ ಸ್ಟೂಡೆಂಟ್ ಅಲ್ಲಿದ್ದ, ಅವ್ನು ಜಿಮ್ ಮಾಡ್ದ. ಇಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ಅಲ್ಲಿ ಕವರ್ ಆದ. ಈಗ ಅಲ್ಲಿದ್ದವರು ಬೇರೆ ಕಡೆ ಇದ್ದವರು ಇಲ್ಲಿ ಹೊಸ್ದಾಗಿ ಮಾಡಾದ್ಮೇಲೆ ನಮ್ಗೆ ಏಟ್ ಬಿತ್ತು, ಎಲ್ಲ ಡಿವೈಡ್ ಆಗ್ಬಿಟ್ರು ಹುಡುಗರೆಲ್ಲ. ಸೊ ಹಂಗಾಗಿ ಡಿವೈಡ್ ಮೇಲೆ 4 ಜಿಮ್ಮಲ್ಲೂ ನಾನು ಟ್ರೈ ಮಾಡ್ತಾ ಇದ್ದೀನಿ. ಮುಂದಕ್ಕೆ ಬರೋಕೆ ಟ್ರೈ ಮಾಡ್ತಾ ಇದ್ದೀನಿ. ಬೇರೆ ಆಗ್ತಾ ಇದೆ ಸ್ವಲ್ಪ. ಹುಡುಗರು ಇಲ್ಲಿ ಬರೋದು, ಎಕ್ವಿಪ್ಮೆಂಟ್ ನೋಡೋದು, ಲೇಡೀಸ್ ಬರ್ತಾರೆ, ಅದು ಇದು ಕಾಮನ್ ಆಗಿ ನಡೀತಾ ಇರುತ್ತೆ ಎಲ್ಲ ಜಿಮ್ಮಲ್ಲೂ ಅದೇನೆ. ಮತ್ತೆ ಎಕ್ವಿಪ್ಮೆಂಟ್ ನೋಡ್ತಾರೆ. ನಮ್ಮಲ್ಲಿ ಎಲ್ಲ ಬರೋರೆಲ್ಲ ವರ್ಡ್ ಸ್ಟೂಡೆಂಟ್ಸ್ ಜಾಸ್ತಿ. ಒಂದು 30 ಮೆಂಬರ್ಸ್ ಆದ್ರೂ ವರ್ಡ್ ಸ್ಟೂಡೆಂಟ್ಸ್. ಎಲ್ಲ ಇದೇ ಎಕ್ವಿಪ್ಮೆಂಟು, ಅದೇ ಏನಿರುತ್ತೋ ಅದೇ. ಮತ್ತೆ ಫ್ರೀಡಮ್, ನಾವು ಬಂದು ಜಿಮ್ಮಲ್ಲಿ ಹಿಂಗ್ ಬಾ ಹಂಗ್ ಬಾ ಅಂತ ಟೈಟ್ ಮಾಡಲ್ಲ. ಕ್ಲಾತ್ ತಗೊಂಬ, ಶೂ ಹಾಕೊಂಬರ್ಲೇಬೇಕು, ಇದೆಲ್ಲ ಸ್ಟಿಕ್ ಮಾಡಿದ್ರೆ ಇಲ್ಲಿರೋ ನನ್ನ ಪರಿಸ್ಥಿತಿಗೆ ಯಾರು ಬರಲ್ಲ ಅಷ್ಟಾಗಿ. ಸರ್ ನೀವ್ ಹಿಂಗೆ ಮೇಂಟೈನ್ ಮಾಡಿ ಸರ್, ಖಂಡಿತ ಇದೇ ತುಂಬಾ ಸಕ್ಕತ್ತಾಗಿದೆ. ವರ್ಷದಿಂದಾನೇ ನಾನು ಮಾಡ್ತಾ ಎಲ್ಲಾರ್ಗೂ ಹೇಳ್ತಾ ಇದ್ದೀನಿ, ನನ್ನ ಆಡಿಯನ್ಸ್ ಯಾರ್ಯಾರು ವಾಚ್ ಮಾಡ್ತಾರೆ ಈ ವಿಡಿಯೋನ, ಓಲ್ಡೆಸ್ಟ್ ಜಿಮ್ ಅಲ್ಲಿ ಬಂದು ವರ್ಕೌಟ್ ಮಾಡೋದ್ ಮಜಾನೇ ಬೇರೆ. ನಮ್ ಆ freedom ಹಂಗೆ ಇದೆ. ವೇಟ್ಸ್, ಆ ಗ್ರಿಪ್ ಸ್ಟ್ರೆಂತ್ ಎಲ್ಲ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಸರ್. ಸೀರಿಯಸ್ ಆಗಿ ಸರ್ ನೀವ್ ಹಿಂಗೆ ಒಂಚೂರ್ ಇಂಪ್ರೂವ್ ಮಾಡಿ, ಬಟ್ ಖಂಡಿತ. ಇದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಿ ಸರ್. ಸಖತ್ತಾಗಿದೆ ಹೇಳ್ಬೇಕಂದ್ರೆ. ಯಾರ್ಯಾರಿಗೆ ಕಾಸ್ಟ್ಲಿ ಜಿಮ್ಗೆ ಹೋಗ್ಬೇಕು, ಅಲ್ಲೇ ಬಾಡಿ ಬರುತ್ತೆ ಹಾಗಂತ ಏನು ಇಲ್ಲ. 500 ರೂಪಾಯಿ ಜಿಮ್ ಅಲ್ಲೂ ಬಾಡಿ ಬರ್ಸ್ಬೋದು. ಎಲ್ಲದಕ್ಕೂ ಮೇನ್ Mindset, ಕಷ್ಟ ಪಡ್ಬೇಕು, mindset. ಮೈಂಡ್ ಸೆಟ್ ಇರಬೇಕು, ಡಿಸಿಪ್ಲಿನ್ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಹೌದು, ಖಂಡಿತ. ಕರೆಕ್ಟಾ? ತುಂಬಾ ಥ್ಯಾಂಕ್ ಯು ಸರ್, ನಿಮ್ಮ ಟೈಮ್ ವೇಸ್ಟ್ ಮಾಡಿದ್ಯಾ? Thank you. ಟೈಮ್ ವೇಸ್ಟ್ ಮಾಡಿದ್ನಾ? ಇಲ್ಲ ಅದೆಲ್ಲ ಏನಿಲ್ಲ. ಪಕ್ಕ ಅಲ್ವಾ? Okay. ಇವತ್ತು ನಮ್ ಈ ಓಲ್ಡ್ ಜಿಮ್ ಅಲ್ಲಿ ಬಾಬು ಅಂತ ಇದ್ದಾರೆ. ಅವ್ರ ಫಿಸಿಕ್ ನೋಡಿ ಯಾವ ತರ ಇದೆ ಅಂತ. ಬ್ರೋ, ನೀವ್ ಯಾವತ್ತಾರು ಸ್ಟೆರಾಯ್ಡ್ ಏನಾರು ಹಾಕೊಂಡಿದ್ದೀರಾ? ಏನು ಇಲ್ಲ. ಏನ್ ತಿಂತೀರಾ? ಈ ತರ ಬಾಡಿ ಮೇಂಟೈನ್ ಮಾಡಿದ್ದೀರಾ ಅಲ್ಲ? ಹಾ, ಆಮೇಲೆ ಬೇರೆ ಹಾ, ಡೈಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 2 ತಿಂಗಳಿಂದ ಮಾಡ್ತಾ ಇದ್ದೀರಾ? ಸೈ ತೋರಿಸಿ ಒಂದ್ಸಲಿ ಬೈಸಿಪ್ಸ್. ಬರೀ 2 ತಿಂಗಳ, ಬರೀ 2 ತಿಂಗಳಲ್ಲಿ ಈ ತರ. ಬೇರೆ ಏನ್ ಕೆಲಸ ಮಾಡ್ತೀರಾ? ಆಟೋ ಓಡಿಸ್ತೀರಾ? ನಿನ್ ಡೆಡಿಕೇಶನ್ಗೆ ಹ್ಯಾಟ್ಸ್ ಆಫ್ ಗುರು. ಸೀರಿಯಸ್ ಆಗಿ ದೇವ್ರಾಣೆ ಗುರು, 2 ತಿಂಗಳಲ್ಲಿ ಈ ತರ ಬಾಡಿ. ಸೈಕ್ ಬ್ರೋ, ಎಷ್ಟೊತ್ತು ವರ್ಕೌಟ್ ಮಾಡ್ತೀರಾ ಡೈಲಿ? 3/4 ಗಂಟೆ ಡೈಲಿ ವರ್ಕೌಟ್ ಮಾಡ್ತೀರಾ. ಆಮೇಲೆ ಬೆಳಗ್ಗೆ ಏನಾರು ಮಾಡ್ತೀರಾ? ಬರೀ ಆಟೋ ಓಡಿಸೋದು. ನಿಮ್ ಬೆಳಗ್ಗೆ ಎದ್ದಿದ ತಕ್ಷಣ ಇಂದ ಏನ್ ಮಾಡ್ತೀರಾ? ಮೀನ್ಸ್ ಬೆಳಗ್ಗೆ ಎದ್ದಿದ ತಕ್ಷಣ ಇಂದ ರಾತ್ರಿವರೆಗೂ ಏನ್ ತಿಂತೀರಾ, ಏನ್ ಕೆಲಸ ಮಾಡ್ತೀರಾ? ಮೀನ್ಸ್ ಯಾವ್ಯಾವ ತರ ನೀವ್ ಏನೇನ್ ಎಷ್ಟ್ ಸಿಗರೇಟ್ ಸೇತೀರಾ, ಎಣ್ಣೆ ನಿಮ್ಗೆ ಏನ್ ಅನ್ಸುತ್ತೆ ಎಲ್ಲ ಹೇಳಿ. ಬೆಳಿಗ್ಗೆ ಎದ್ರೆ ಟೀ, ಸಿಗರೇಟ್, ಹಾ ಆಮೇಲೆ 2 ಇಡ್ಲಿ ಹಾ ಅಷ್ಟೇ. ಆಮೇಲೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಗಾಡಿಗೆ ಹಾ. ತಿರ್ಗಾ ಸಾಯಂಕಾಲ ಬರ್ತೀನಿ ಹೋಗ್ಬಿಟ್ಟು. ನಿಮ್ಗೆ ಏನ್ ಅನ್ಸುತ್ತೆ ನಾನು ಇಷ್ಟೊಂದೆಲ್ಲ ಆಟೋ ಡ್ರೈವಿಂಗ್ ಮಾಡ್ಬಿಟ್ಟು ಯಾಕೆ ಜಿಮ್ಮಿಗೆ ಬರ್ಬೇಕು ಅನ್ಸ್ತು? ಅದೇ ಸಿಗರೇಟ್ ಎಲ್ಲ ಬಿಡ್ಬೇಕು ಅಂತ. ಎಣ್ಣೆ ಸಿಗರೇಟು ಎಣ್ಣೆ ಬಿಡ್ಬೇಕಂತ ಜಿಮ್ಮಿಗೆ ಸೇರ್ಕೊಂಡಿದ್ದೀರಾ? ಬಿಟ್ಟಿದ್ದೀರಾ? ಇನ್ನ ಬಿಟ್ಟಿಲ್ಲ, ಇನ್ನ ಜಾಸ್ತಿ ಆಯ್ತಾ ಇದೆ, ಕಮ್ಮಿ ಇವರು ಆಯ್ತು. ಈ ತರ ಬಾಡಿ ಇಟ್ಕೊಂಡು ಎಣ್ಣೆ ಸಿಗರೇಟು ಕುಡ್ಕೊಂಡು ಈ ತರ ಬೈಸಿಪ್ಸು ಬ್ರೋ, ಹುಡುಗಿರೆಲ್ಲ ಬಿದೋಗ್ಬಿಡ್ತಾರೆ ಬ್ರೋ. ಸೀರಿಯಸ್ ಆಗಿ ಹುಡುಗಿರೆಲ್ಲ ಮೋಸ ಮಾಡ್ಬಿಡೋದು. ಎಲ್ಲ ಮೋಸ ಮಾಡ್ಬಿಟ್ರ? ಇವಾಗ ತೋರಿಸಿದ್ರು ನಿನ್ ಬೈಸಿಪ್ಸು ಆಪ್ಸ್ ಎಲ್ಲ ಮತ್ತೆ ಎಲ್ಲ ಹುಡ್ಕೊಂಡ್ ಬರ್ತಾರೆ. ಬೇಡ ಬಸ್ ಹೋದ್ರು ಅಷ್ಟೇನಾ? ಹೋಗಿರೋರು ಬಿಟ್ಬಿಡ್ತೀರಾ? ಜಿಮ್ ಮುಂಚೆ ಏನಾರೋ ಸಿಗರೇಟ್ ಸೇರ್ತೀರಾ? ಜಿಮ್ ಮುಂಚೆ ಸಿಗರೇಟ್ ಸೇರ್ಕೊಂಡ್ ಬರೋದು? ಸೇರ್ಕೊಂಡು ಹೋಗೋದು, ಆಚೆ ಹೋದ್ರೆ ಸೇರ್ತಿರ್ತೀರ. ಆಹಾ, ಮತ್ ಇನ್ನೇನ್ ಬಿಟ್ರಿ ಬ್ರೋ ಎಣ್ಣೆ ಸಿಗರೇಟು? ಅದೇ ಬಿಡಕ್ ಆಯ್ತಾ ಇಲ್ಲ, ಟ್ರೈ ಮಾಡ್ತಾ ಬ್ರೋ ಇದ್ದೀನಿ. ಬ್ರೋ, ನೀವು ಕರೆಕ್ಟ್ ಆಗಿ ವರ್ಕೌಟ್ ಮಾಡ್ತಾ ಇಲ್ಲ, ಊಟ ಆಗ್ತಾ ಇಲ್ಲ ಅನ್ಸುತ್ತೆ ಬ್ರೋ. ಬ್ರೋ, ದೇವ್ರಾಣೆ ನೀವೇನಾರೋ ಎಣ್ಣೆ ಸಿಗರೇಟ್ ಏನಾರೋ ಬಿಟ್ಟಿ ಅನ್ಕೊಳ್ಳಿ, ನಮ್ಮ ಅಮ್ಮನಾಣೆಗೂ ನೀವ್ ಪಕ್ಕ ಮಿಸ್ಟರ್ ಬೆಂಗಳೂರು ಮಿಸ್ಟರ್ ಟೈಟಲ್ ಹೊಡಿತೀರಾ.
ಗ್ಯಾರಂಟಿ ಕೊಡ್ತೇನೆ ನಿಮ್ಮ ಮಾತಿಗೆ. ದೇವ್ರಾಣೆ ಗುರು ನಿಮ್ ಫಿಸಿಕ್ ಎರಡೇ ತಿಂಗಳಲ್ಲಿ ಗುರು ಈ ತರ ನರ್ವ್ಸ್ ಎಲ್ಲ ಬಂದ್ಬಿಟ್ಟಿದೆ. ಸೈಕ್ ಬ್ರೋ ಒಂದ್ ಪೋಸ್ ಮಾಡೋಣ. ಅದು ಗೊತ್ತಾಯ್ತು. ಬ್ರೋ ಏನು ಬೇಡ, ಹಿಂಗೆ ಇಟ್ಕೊಳ್ಳಿ ಅಷ್ಟೇ. ಹಿಂಗೆ ಹೊಟ್ಟೆನಾ ಇಲ್ಲಿ ನೋಡಿ. ಹಾ ದೇವ್ರಾಣೆ ನಿಮ್ಗೇನಾರೋ ಜೀವನದಲ್ಲಿ ಏನಾರೋ ಮಾಡ್ಬೇಕು ಅಂತ ಗುರಿ ಇದ್ರೆ ಆಟೋನಾರೋ ಓಡಿಸಿ, ಟ್ರಕ್ಕಾರೋ ಓಡಿಸಿ, ಜಾಬ್ಗೆ ಹೋಗಿ, ಎಲ್ಲಾರ ಹೋಗಿ ಮಾಡ್ಬೇಕಂತ ಒಂದು ಆಸೆ ಬಂದ್ರೆ ಕೆಲ್ಸ ಎಷ್ಟೇ ನಾವ್ ಬಿಸಿ ಇದ್ರೆ ಅದ್ರಲ್ಲಿ ನಾವು ಟೈಮ್ ಕೊಡ್ತೀವಿ. ಹೋಗ್ಬೇಕು ಜಿಮ್ಗೆ, ವರ್ಕೌಟ್ ಮಾಡ್ಬೇಕು. ಬ್ರೋ ದೇವ್ರಾಣೆ ಬ್ರೋ ನಿಮ್ ಮಿಸ್ಟರ್ ಬೆಂಗಳೂರು ಹೊಡಿತೀರಾ ಬ್ರೋ. ಮಿಸ್ಟರ್ ಬೆಂಗಳೂರು ಅಥವಾ ಮಿಸ್ಟರ್ ಕರ್ನಾಟಕ 6 ತಿಂಗಳು, ಇನ್ನು 6 ತಿಂಗಳು ನೀವೇನಾರ ಪಕ್ಕ ರೆಡಿ ಆಗ್ಬಿಟ್ರೆ ಪಕ್ಕ ಮಿಸ್ಟರ್ ಬೆಂಗಳೂರು ಮಿಸ್ಟರ್ ಕರ್ನಾಟಕ ಬ್ರೋ. ಮಾಡ್ತೀನಿ boss. ನಿಮ್ ಜೊತೆ ದೇವ್ರಾಣೆ ಎಣ್ಣೆ ಸಿಗರೇಟ್ ಒಂದ್ ಬಿಟ್ಬಿಡಿ. ನಾಳೆಯಿಂದ ಕಮ್ಮಿ ಮಾಡ್ತೀನಿ. ಒಂದ್ 6 ಮೊಟ್ಟೆ ಹಾಕಿ ಡೈಲಿ, ಒಳ್ಳೆ ಪ್ರೋಟೀನ್ ಹಾಕಿ. ಹಾ ಅದು ಖರ್ಚು ಮಾಡೋದ್ಕಿಂತ ಒಂದ್ ಪ್ರೋಟೀನ್ ಬಾಕ್ಸ್ ತಗೊಂಡ್ಬಿಡಿ. ನಾಳೆಯಿಂದ ಟೀ ಸಿಗರೇಟ್ ಕಮ್ಮಿ ಮಾಡ್ತೀನಿ. ಮಾಡ್ಬೇಕು ಮಾಡ್ತೀನಿ boss. ಬ್ರೋ. ನೀವ್ ಇದನ್ನೇನಾರ ಮಾಡಿದ್ರೆ ನಮ್ಮ ಅಮ್ಮ ನಾಳೆಗೋ ನೀವ್ ಪಕ್ಕ ನನ್ನ ನಿಲ್ಸ್ಕೊಂತೀರಾ. ಸೀರಿಯಸ್ ಆಗಿ 2 ತಿಂಗಳು ಈ ತರ ಕಂಡೀಷನ್. OMG ಸೈಕ್. ನೆಕ್ಸ್ಟ್ ICN ಆರಾಮಾಗಿ ಟಾಪ್ 5 ಸಿಗುತ್ತೆ ಬ್ರೋ. See the condition bro. Just an auto driver. He is not an auto driver bro. He is more than an auto driver in his life. ಬಾಬು ಬ್ರೋ ನೀವ್ ಇಷ್ಟೊಂದು ಯಂಗ್ ಆಗಿದ್ದೀರಾ. ನಿಮ್ ಏಜ್ ಎಷ್ಟು? 25 to 35. 35 ವರ್ಷನೋ? ಸೈಕ್ ಬ್ರೋ. ಮದ್ವೆ ಆಗಿದ್ಯಾ? ಎಷ್ಟು ಜನ ಮಕ್ಳು? 3 ಜನ. ಏನ್ ಮಾಡ್ತಾರ ಅವರೆಲ್ಲ? 3 ಜನ ಓದ್ತಾರೆ. ಎಲ್ಲಾರು ಓದ್ತಾರೆ. ಹಾ ನಿಮ್ ಫ್ಯಾಮಿಲಿ ಎಲ್ಲ ಇಲ್ಲೇ ಇದೆ. ಅಂದ್ರೆ ನೀವ್ ಎಲ್ಲಿಂದ? ಮೀನ್ಸ್ ಇಲ್ಲೇ ಹುಲ್ಲಿನ ಕ್ವಾರ್ಟರ್ಸ್. ಅದ್ ಅರ್ಥ ಆಯ್ತು ಬ್ರೋ. ಬೆಂಗಳೂರವ್ರ ಅಂತ ಮೀನ್ಸ್ ನೀವ್ ತಮಿಳ್ನಾಡವ್ರ? ತಮಿಳ್ನಾಡವರು. ಹುಟ್ಟು ಬೆಳ್ದಿರೋದ ಇಲ್ಲೇ ಬೆಂಗಳೂರೇ ಸೆಟ್ಲ್. ಫುಲ್ ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? ಇಲ್ಲಿ ಹುಟ್ಟಿ ಬೆಳ್ದಿರೋದ ಇಲ್ಲೇ ಕರ್ನಾಟಕ ಫುಲ್ಲು ಎಲ್ಲ. ಗಾಯ್ಸ್ ಅನ್ನ ಸಾಂಬಾರ್, ಮೊಟ್ಟೆ, ಎಣ್ಣೆ, ಸಿಗರೇಟ್ ಎಲ್ಲ ಡೈಜೆಸ್ಟ್ ಮಾಡ್ಕೊಂಡು ಈ ತರ ಫಿಸಿಕ್ ಇಟ್ಕೊಂಡಿದ್ದಾರೆ. ಅದು 35 ವರ್ಷ ಬ್ರೋ. ನೀವ್ 35 ವರ್ಷ ತರ ಕಾಣಿಸೋದೇ ಇಲ್ಲ ಬ್ರೋ. ಯಾರು ನಂಬದ? ಯಾರು ನಂಬಲ್ವಾ? ಓ ನಮ್ ತಮ್ಮನ ಜೊತೆ ಹೋದ್ರೆ ನನ್ನ ತಮ್ಮ ಅಂತಾರೆ. ಓ ಬ್ರೋ ನೀವ್ ಸಕ್ಕತ್ತು ಬ್ರೋ. ಬೇಗ ಒಂದ್ ಕಾಂಪಿಟೇಷನ್ ಮಾಡಿ ಯಾವ್ದಾರು. ಮಾಡ್ತೀನಿ. ದೇವ್ರಾಣೆ ಒಂಚೂರು ಆಪ್ಸ್ ಮೇಲೆಲ್ಲ ಫೋಕಸ್ ಮಾಡಿ. ಆಪ್ಸ್ ಮಾಡಿ ವರ್ಕೌಟ್ ಎಲ್ಲ ಒಳ್ಳೆ ಬಾಡಿ ಫುಲ್ ಎಷ್ಟು ಬೇಗ ಪಂಪ್ ಆಗತ್ತೆ ನಿಮ್ ಬಾಡಿ ಎಲ್ಲ. ಮಾಡ್ತೀವಿ. ಡೈಲಿ ಎಣ್ಣೆ ಸಿಗರೇಟಾ? ಡೈಲಿ ಒಂದ್ 2 ಪ್ಯಾಕ್ 3 ಪ್ಯಾಕ್ ಸಿಗರೇಟ್ ಬೇಕು. 3 ಪ್ಯಾಕ್ ಸಿಗರೇಟು, ಒಂದ್ 20 ಟೀ ಕುಡಿತೀನಿ. 20 ಟೀ, 3 ಪ್ಯಾಕ್ ಸಿಗರೇಟ್, ಡೈಲಿ 2 ಬೀರ್. 2 ಬಿಯರು ನೈಟ್ ಆದ್ರೆ. ಬ್ರೋ ಇವಾಗ ಜಿಮ್ ಬರಕ್ ಮುಂಚೆ ಏನೇನ್ ಮಾಡ್ಕೊಂಡ್ ಬಂದಿ ಇದೆಲ್ಲ? ಜಿಮ್ ಬರೋ ಮುಂಚೆ ಸಿಗರೇಟ್ ಟೀ ಕುಡ್ಕೊಂಡೇ ಬಂದಿದ್ದು? ಬರೋವಾಗ ಹೊಡ್ಕೊಂಡೆ ಬರೋದು. ಏನು ಪ್ರೀ ವರ್ಕೌಟ್ ಕ್ರಿಯೇಟಿನ್ ಅದೆಲ್ಲ ಹಾಕಲ್ಲ? ಏನಿಲ್ಲ. ಸಪ್ಲಿಮೆಂಟ್ಸೇ ಬೇಡ ಗುರು ಇವ್ರ ಬಾಡಿಗೆ. ಸಿಗರೇಟು, ಎಣ್ಣೆ, ಟೀ 3 ಮಾಡ್ಕೊಂಡ್ ಬರ್ತೀರಾ? ಡೈಲಿ ಮಾಡ್ಕೊಂಡ್ ಬರ್ಲೇಬೇಕು, ಇಲ್ಲಾಂದ್ರೆ ಆಗಲ್ಲ. ವರ್ಕೌಟ್ ಆಗಿದ ತಕ್ಷಣನೂ ಅದೇ ಮಾಡ್ತೀರಾ? ತಿರ್ಗಾ ಅದೇ. ಏನ್ ಊಟ ತಿಂತೀರಾ ವರ್ಕೌಟ್ ಆಮೇಲೆ? ಏನ ರೈಸ್ ಮನೇಲಿ ಏನ್ ಮಾಡಿರ್ತಾರ ಅದೇ, ಅನ್ನ ಸಾಂಬಾರು. ಅದ್ ಬಿಟ್ಟರೆ ಬೇರೆ ಏನು ತಿನ್ನಲ್ಲ? ಇದು ವೆಜಿಟೇಬಲ್ ಅದು ಇದು ಪ್ರೋಟೀನ್ ಹಾಕೋದು ಅದೆಲ್ಲ ಇಲ್ವೇ ಇಲ್ಲ ಮೈಂಡ್ ಅಲ್ಲಿ. ಮತ್ತೆ ಜಿಮ್ಮಿಗೆ ಬರಕ್ ಮುಂಚೆ ಏನ್ ತಿಂತೀರಾ ಅಟ್ಲೀಸ್ಟ್? ಏನಿಲ್ಲ, ಟೀ ಸಿಗರೇಟ್ ಸೇರ್ಕೊಂಡ್ ಬರ್ತೀನಿ ಅಷ್ಟೇ. ಅದಕ್ ಮುಂಚೆ ಏನು ತಿನ್ನಲ್ಲ? ಬಾಳೆಹಣ್ಣು ಅದು ಇದು ಸಪ್ಲಿಮೆಂಟ್ಸ್, ಚಿಕನ್, ನಾನ್ ವೆಜ್ ಯಾವ್ದಿಲ್ಲ. ಪ್ಯೂರ್ ವೆಜಿಟೇರಿಯನ್ ಆದ್ರೆ ಚಿಕನ್ ಅಷ್ಟೇ. ಬರೀ ಭಾನುವಾರ ಮಾತ್ರ ಚಿಕನ್, ಮಿಕ್ಕಿರೋ ದಿನ ಎಲ್ಲ ವೆಜಿಟೇರಿಯನ್. ಮೊಟ್ಟೆ ತಿಂತೀರಾ ಡೈಲಿ? ಎಷ್ಟು? 2 ಮೊಟ್ಟೆ. ಹಾ ಆನ್ ದ ವೇ ಜರ್ನಿಯಲ್ಲಿ ಕಿಶೋರ್ ಬ್ರೋನು ನಮ್ಮ ಜರ್ನಿಯಲ್ಲಿ ಸಾಥ್ ಕೊಟ್ಟಿದ್ದಾರೆ. ಅವ್ರಿಗೆ ಕೇಳಬೇಕು ಓಲ್ಡ್ ಸ್ಕೂಲ್ ಜಿಮ್ ಯಾವ ಥರ ಫೀಲಿಂಗ್ ಇದೆ ಅಂತ. ಹೌ ಡು ಯು ಫೀಲ್ ಮ್ಯಾನ್? ಓಲ್ಡ್ ಸ್ಕೂಲಿಗೆ ಒಂದೇ ಹೆಸರು ಅರ್ನಾಲ್ಡ್ ನೆನಪಾಗ್ತಾರೆ. ಸೊ ಯಾರ್ಯಾರು ಐರನ್ ಅಡಿಕ್ಟ್ ಇದ್ದೀರಾ, ನಿಜವಾದ ಐರನ್ನ ಫೀಲ್ ಮಾಡಿ, ನಿಮಗೆ ಅದ್ರ ಮಜಾನೇ ಬೇರೆ. ಬ್ರೋ
ಯಾವ ಥರ ಮೋಟಿವೇಶನ್ ಬರ್ತಾ ಇದೆ ಅಂದರೆ ಸೈಕು ಬ್ರೋ. ವೆಯ್ಟ್ಸ್ ಯಾವ ಥರ ಇದೆ ಹೇಳಿ. ನಿಜವಾಗ್ಲೂ ಕ್ಲಾಸಿಕ್. ಎಷ್ಟು ಜನ ಲೆಜೆಂಡ್ಸ್ ಬಾರ್ನ್ ಆಗಿದ್ದಾರೆ ಈ ಜಿಮ್ಮಲ್ಲಿ. ಲಾಟ್ ಆಫ್ ಪೀಪಲ್, ಹಿ ಟೋಲ್ಡ್ ಮಿ ಲಾಟ್ ಆಫ್ ಪೀಪಲ್ ಹ್ಯಾವ್ ಬಾರ್ನ್ ಫ್ರಮ್ ಹಿಯರ್. ಫಕ್ಕಿಂಗ್ ಕ್ರೇಜಿ ಬ್ರೋ. ವೆಯ್ಟ್ಸ್ ಅಂತೂ ಮ್ಯಾಡ್, ಫುಲ್ ಪ್ಯೂರ್ ರಾ ವೆಯ್ಟ್ಸ್. ಹೌದು. ಹಾಂ, ಎಸ್, ಅಬ್ಸಲ್ಯೂಟ್ಲಿ. ಯಾ, ಲೆಟ್ಸ್ ಗೋ. ಎಸ್ ಗೋ. ಬಾಬಾ ಅದೆಲ್ಲ ಇದೆ ನೋಡು ಬಾಬಾ, ಅದಲ್ಲೆಲ್ಲ ಮಾಡೋಣ ಇವಾಗ, ಜನಕ್ಕೆ ತೋರ್ಸೋಣ. ಅಮೇಝಿಂಗ್ ಬ್ರೋ. ಹೆಂಗ್ ಅನ್ಸ್ತಾ ಇದೆ ವೆಯ್ಟ್ಸು? ಹವ್ ಯು ಫೀಲಿಂಗ್? ವೆಯ್ಟ್ ಫುಲ್ ಫೀಲ್ ಆಗ್ತಿದೆ. ಐರನ್ ವೆಯ್ಟ್. ಕ್ರೇಜಿ ಅಲ್ಲ? ನಾಟ್ ರಬ್ಬರ್ ವೆಯ್ಟ್ಸ್, ಫುಲ್ ಐರನ್ ವೆಯ್ಟ್ಸ್. Hey, come now. Pose it. ಕ್ರೇಜಿ ಪಂಪ್ ಅಲ್ಲ? ನೀವು ವರ್ಕೌಟೇ ಮಾಡಿಲ್ಲ, ಸುಮ್ಮನೆ ಪೋಸ್ಗಳು ಕೊಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀರು ಅಲ್ವಾ? ಇನ್ನು ಜೀವನದಲ್ಲಿ ಕ್ರೇಜಿ ಆಗಿ ಪಂಪ್ಗಳು ಮಾಡಬೇಕು ಬ್ರೋ. ಗಾಯ್ಸ್, ಇವಾಗ ಆಟೋ ಅಣ್ಣನ ಜೊತೆ ಪೋಸ್, ಆಟೋ ಅಣ್ಣ ಶರ್ಟ್ ಜೊತೆ ಒಂದು ಪೋಸ್ ಮಾಡೋಣ. ಡೇ 5 ಸಿರಾಕ್ಸ್ ಜಿಮ್ಮು ಸಖತ್ತಾಗಿತ್ತು ಅಂದ್ಕೊಳ್ಳಿ. ವರ್ಕೌಟು ಸಖತ್ ಅಂದ್ಕೊಳ್ಳಿ. ಎಕ್ವಿಪ್ಮೆಂಟ್ಸಿಂದ ಎಲ್ಲ ಕ್ರೇಜಿ ಆಸ್ ಫಕ್ ಬ್ರೋ. ಏನು ಹೇಳ್ತೀರಾ ಇವತ್ತಿನ ದಿನ? ವಾಟ್ ಯು ವಾಂಟ್ ಟು ಟೆಲ್? ಹೌ ವಾಸ್ ಯೋರ್ ಡೇ? ಚೆನ್ನಾಗಿತ್ತು ಬ್ರೋ. ಕ್ರೇಜಿ, ಇಟ್ ವಾಸ್ ಗುಡ್, ಅಮೇಝಿಂಗ್. ಅಮೇಝಿಂಗ್. ಥ್ಯಾಂಕ್ ಯು, ಬಾಯ್. ನಾಳೆ ಸಿಗೋಣ ಮತ್ತೆ ಡೇ 6ಗೆ ಯಾವ ಜಿಮ್ ಅಂತ ನಾಳೆ ಗೊತ್ತಾಗುತ್ತೆ.